ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ಇನ್ನೇನು ಬೇಸಿಗೆ ಕಾಲ ಬಂತಲ್ವಾ, ಎಲ್ಲರಿಗೂ ತಂಪಾಗಿ ಏನಾದರೂ ಕುಡಿಬೇಕಂತ ಅನಿಸ್ತಾ ಇರುತ್ತೆ. ಸಡನ್ನಾಗಿ ಮಾಡ್ಕೋಬೇಕಂದ್ರೂ ಸ್ವಲ್ಪ ಕಷ್ಟ ಆಗುತ್ತಲ್ವ. ಆದರೆ ಇನ್ಸ್ಟೆಂಟಾಗಿ ಮಾಲ್ಟ್ ಪೌಡರನ್ನು ಮಾಡ್ಕೊಬಿಟ್ರೆ ಹೆಲ್ತ್ಗೂ ಒಳ್ಳೆಯದು. ಮತ್ತು ಇನ್ಸ್ಟೆಂಟಾಗಿ ಸಡನ್ನಾಗಿ ಬೇಕಂದ್ರೂ ಮಾಡ್ಕೋಬೋದು. ಗೆಸ್ಟಿಗೆ ಯಾರಾದರೂ ಬಂದರೆ ಸಹ ಕೊಡ್ಬೋದು. ಈ ರೀತಿ ಮಾಡಿಕೊಂಡ್ರೆ ಇದು ನಮ್ಮಮ್ಮ ವರ್ಷನೂ ಮಾಡ್ತಾರೆ. ಬೇಸಿಗೆ ಕಾಲ ಬಂದಿದೆ ಅಂದರೆ ಇದು ಮಾಡಿಟ್ಬಿಡ್ತಾರೆ. ಬೇಸಿಗೆ ಕಾಲ ಮುಗಿಯೋವರೆಗೂ ಬರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ. ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ಒಂದು 3ರಿಂದ 4 ನಿಮಿಷ ಇರುತ್ತೆ ಅಷ್ಟೇ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. 3 ನಿಮಿಷ ಇರುತ್ತೆ, ನೋಡ್ಬೋದಲ್ವಾ. ಇದು ರಾಗಿ ಮಾಲ್ಟ್ ಪೌಡರ್ ನಮ್ಮನೇಲಿ ಆಲ್ರೆಡಿ 1 ವಾರ ಆಗಿದೆ ಅಷ್ಟೇ, ಖಾಲಿಯಾಗಿದೆ. ಮಾಲ್ಟ್ ಪೌಡರ್ ಈ ರೀತಿ ಮಾಡಿಕೊಂಡು ಜರಡಿ ಹಿಡ್ಕೊಂಡು ಈ ರೀತಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಕುಡಿಬೋದು. ಬೆಲ್ಲದ ಜೊತೆ ಅಥವಾ ಸಕ್ಕರೆ ಜೊತೆ ಕುಡಿಬೋದು. ಈ ರೀತಿ ಒಂದು ಗ್ಲಾಸಲ್ಲಿ ಸಕ್ಕರೆ ಅಥವಾ ಬೆಲ್ಲ ತೊಗೋಬೋದು. ನಾನು ಸಕ್ಕರೆ ತೊಗೊಂಡಿದ್ದೀನಿ. ಈಗ ಅದಕ್ಕೆ 1.5 ಸ್ಪೂನಷ್ಟು ಮಾಲ್ಟ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಈಗ ಈ ಮಾಲ್ಟ್ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಮಿಕ್ಸಲ್ಲಿ ನಾವು ಸಬ್ಜಾ ಸೀಡ್ಸ್ ಆದರೂ ಹಾಕ್ಕೋಬೋದು, ಅಥವಾ ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು, ಅಥವಾ ಏನೂ ಇಲ್ಲಾಂದ್ರೆ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಬೋದು. ಇಲ್ಲ ಡ್ರೈ ಫ್ರೂಟ್ಸ್ ಇಲ್ಲಾಂದ್ರೂ ಹಾಗೇನೂ ಕುಡಿಬೋದು ಫ್ರೆಂಡ್ಸ್. ತಣ್ಣಗಿರುತ್ತೆ, ಟೇಸ್ಟಿಯಾಗಿ ತಣ್ಣಗೆ ಸಹ ಇರುತ್ತೆ. ಚೆನ್ನಾಗಿದೆ ಫ್ರೆಂಡ್ಸ್, ನೀವೊಂದ್ಸಲ ಟ್ರೈ ಮಾಡಿ, ಸೂಪರಾಗಿದೆ. ರಾಗಿ ಕ್ಲೀನಿಂಗ್ ಪ್ರೋಸೆಸ್, ಅದನ್ನ ಕ್ಲೀನಾಗಿ ತೊಳ್ಕೊಬೇಕು. ಅಕಸ್ಮಾತ್ ನೀವು ಅಂಗಡಿಯಲ್ಲಿ ಕ್ಲೀನಾಗಿರೋ ರಾಗಿನೇ ತೊಗೊಬರ್ತೀರಾ ಅಂದರೆ ಅದನ್ನ ಸ್ವಲ್ಪ ನೋಡಿ, ಅದು ಏನಾದರೂ ಕಲ್ಲು ಏನಾದರೂ ಇದ್ದರೆ ಅದನ್ನು ಹಾಕ್ಕೋಬೋದು. ಮೊದಲು ಈ ರೀತಿ ಒಂದು 4-5 ಸಲ, 8 ಸಲನೇ ತೊಳೆದ್ವಿ ನಾವಂತೂ. ತುಂಬ ಗಲೀಜಿತ್ತು, ಅದರಿಂದ ಅದು ಗೂಗು ಅಂತಾರಲ್ಲ ಅದೆಲ್ಲ ಇತ್ತು. ಅದರಿಂದ ಕ್ಲೀನಾಗಿ ಒಂದು 8 ಸಲ ತೊಳೆದು ನೋಡಿ ಈ ರೀತಿ ಚೆನ್ನಾಗಿ ಇಸ್ಕಿ ತೊಳಿಬೇಕು. ಸ್ವಲ್ಪ ಹೊತ್ತು ನೀರು ಅಟ್ಬಿಟ್ಟು ಒಂದು 10ರಿಂದ 15 ನಿಮಿಷ ಹಾಗೆ ಬಿಟ್ಬಿಟ್ಟಿದ್ವಿ. ಯಾಕಂದರೆ ಅದು ಚೆನ್ನಾಗಿ ಹುರಿದು ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ ಅಂಥೇಳಿ. ಈ ರೀತಿ ಆಮೇಲೆ ಚೆನ್ನಾಗಿ ಇಸ್ಕಿ ಈ ರೀತಿ ಇಸ್ಕಿ ತೊಳೆದ್ರೆ ಗಲೀಜೆಲ್ಲ ಹೋಗುತ್ತೆ. ನೋಡಿ ಎಷ್ಟು ಗಲೀಜು ಬರ್ತದೆ, ಎಷ್ಟು ಕರ್ಗ ಹೋಗ್ತಾಯಿದೆ ನೀರು. ಆ ರೀತಿ ಎಲ್ಲ ಕ್ಲೀನಿಂಗ್ ಆದಮೇಲೆ ಈ ರೀತಿ ಒಣಗಾಕಬೇಕು. ನೀವು ನೆಲದ ಮೇಲಾದರೂ ಒಣಗಾಕ್ಬೋದು. ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ಏನು ಗಲೀಜಿಲ್ಲ ಅಂದರೆ, ಇಲ್ಲಾಂದರೆ ಒಂದು ಬಟ್ಟೆ ಹಾಕಿ ಬಟ್ಟೆ ಮೇಲೆ ಒಣಗಾಕ್ಬೋದು. ಬೇಕು ಬಿಸಿಲು ಚೆನ್ನಾಗಿದ್ದರೆ 1 ದಿನ ಒಣಗಿದ್ರೆ ಸಾಕು. ಬಿಸಿಲು ಕಡಿಮೆ ಇದ್ದರೆ 1-2-3 ದಿನವೇ ಒಣಗಬೇಕಾಗುತ್ತೆ. ಚೆನ್ನಾಗಿ ಒಣಗಿಸ್ಕೋಬೇಕು ಇದನ್ನ. ಅದನ್ನು ಒಣಗಿಸಿದಾದ್ಮೇಲೆ ಅದನ್ನು ಚೆನ್ನಾಗಿ ಕೇರಿ ತೂರೋದು ಅದೆಲ್ಲ ಮಾಡಿದಾದ್ಮೇಲೆ ನಮ್ಮಮ್ಮ ಈ ರೀತಿ ನೀರು ಹಾಕಿ ನೆನೆಸಿ ಮಡಗಬೇಕು. ಸುಮ್ಮನೆ ಜಾಸ್ತಿ ನೀರು ಹಾಕಬಾರ್ದು, ಸುಮ್ಮನೆ ರಾಗಿಗೆಲ್ಲ ತೇವ ಆಗಬೇಕು. ಆ ರೀತಿ ಒಣಗಿಸಿ ಮಡಗಿಬಿಟ್ಟು ಬೆಳಗ್ಗೆ ನೆನೆಸಿದ್ರೆ ಸಾಯಂಕಾಲ ಹುರಿಬೇಕು. ಇಲ್ಲ ಸಾಯಂಕಾಲ ನೆನೆಸಿದ್ರೆ ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಈ ರೀತಿ ಎಲ್ಲ ನೆನೆಸಿ ಮಾಡಬೇಕು. ನೋಡಿ ಈ ರೀತಿ ತೇವ ಆಗಿರಬೇಕು ಅಷ್ಟೇ, ಜಾಸ್ತಿ ನೀರಿರಬಾರ್ದು. ಒಬ್ಬರೊಬ್ರು ಮೊಸರು ಹಾಕ್ತಾರೆ. ಮೊಸರು ಹಾಕಿದರೆ ಜಾಸ್ತಿ ದಿನ ಸ್ಟೋರೇಜ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಈ ರೀತಿ ನೀರಲ್ಲಿ ಮಾತ್ರ ನೆನೆಸಿಡ್ಬೋದು. ಈ ರೀತಿ ನೆನೆಸಿಟ್ಟ ಮೇಲೆ ಈ ರೀತಿ ಹುರ್ಕೋಬೇಕು. ಕಡಿಮೆ ಉರಿಯಲ್ಲಿ, ಕರ್ಗ ಮಾಡಬಾರ್ದು. ಕೆಂಪಿಗೆ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ. ನೀವು ಗ್ಯಾಸ್ ಮೇಲಾದರೂ ಹುರಿಯಿರಿ, ಇಲ್ಲ ಒಲೆ ಮೇಲಾದರೂ ಹುರಿಯಿರಿ. ಅದು ಉರಿತಾ ಸ್ಮೆಲ್ ಅಂತ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಘಮ ಚೆನ್ನಾಗಿರುತ್ತೆ. ಆಗ ನೀವು ಇಳಿಸ್ಕೋಬೋದು. ಲೈಟಾಗಿ ಕಲರು ತಿರುಗುತ್ತೆ. ಆಮೇಲೆ ಒಂದೊಂದು ರಾಗಿ ಅದು ಒಡೆಯುತ್ತೆ ಬೆಳ್ಳಗೆ. ಎಲ್ಲ ಹುರಿದಿದ್ದಾದ್ಮೇಲೆ ಈ ರೀತಿ ಒಂದು ಪಾತ್ರೆಗೆ ಅಟ್ಕೋಬೇಕು. ಅದು ಘಮ ಚೆನ್ನಾಗಿರುತ್ತೆ. ಒಂದೊಂದು ಒಡೆದಿರುತ್ತೆ. ಕೆಂಪಗಾದ್ಮೇಲೆ ಈ ರೀತಿ ಅಟ್ಕೊಂಡು ಇದು ತಣ್ಣಗಾದ್ಮೇಲೆ ನಾವು ಒಣಗಾಕೋಬೇಕು. ಒಂದು ದಿವಸ ಒಣಗಬೇಕು. ಸಾಯಂಕಾಲ ನೀವು ಹಾಕ್ಸ್ಕೊಬರ್ತೀರಾ ಮಿಲ್ಗೆ ಹೋಗಿ ಅಂದರೆ ಅವತ್ತು ಮಧ್ಯಾಹ್ನ ಒಣಗಾಕಿದ್ರೆ ಸಾಕು. ಒಂದು ಬಟ್ಟೆ ಅಥವಾ ಗೋಣಿ ಚೀಲ ಏನಾದರೂ ಹಾಕಿ ಕ್ಲೀನಾಗಿರೋದ್ರ ಮೇಲೆ ಒಣಗಾಕಬೇಕು. ಈ ರೀತಿ ಒಣಗಿಸಿದಾದ್ಮೇಲೆ ಏನಾದರೂ ದುಮ್ಮು ಏನಾದರೂ ಬಿದ್ದಿರುತ್ತಲ್ಲ, ಅದನ್ನ ಕ್ಲೀನಾಗಿ ಕೇರಿ ನಮ್ಮಮ್ಮ ಹಾಕ್ಸ್ಕೊಬರೋಣ ಅಂತೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಕ್ಲೀನಿಂಗ್ ಪ್ರೋಸೆಸ್ ಆದಮೇಲೆ ಇದನ್ನ ಮಿಲ್ಲಿಗೆ ಹಾಕ್ಸ್ಕೊಬರೋಕ್ಕೆ ಮುಂಚೆ ಸ್ವಲ್ಪ ಏಲಕ್ಕಿನ ಜಾಸ್ತಿನೇ ಹಾಕ್ಕೋಬೇಕು, ಘಮ ಚೆನ್ನಾಗಿರುತ್ತೆ. ನಾನಂತೂ ಒಂದು 20ರಿಂದ 30 ಏಲಕ್ಕಿನೇ ಹಾಕ್ಕೊಂಡಿದ್ದೀನಿ.
ಏಲಕ್ಕಿ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಮ್ಯುನಿಟಿ ಪವರು ಸಹ ಚೆನ್ನಾಗಿರುತ್ತೆ ಏಲಕ್ಕಿಯಲ್ಲಿ. ನೋಡಿ ಈ ರೀತಿ ಮಿಲ್ಲಿಗೆ ಹಾಕ್ಸ್ಕೊಬಂದಿದ್ದಾಯಿತು. ಮಿಲ್ಲಿಗೆ ಹಾಕ್ಸ್ಕೊಬಂದ್ಮೇಲೆ ಅದನ್ನ ಜರಡಿ ಹಿಡಿದು ನುಣ್ಣಗಿರಬೇಕು. ಅವ್ರಿಗೆ ಹೇಳ್ಬೇಕು ಮೊದಲೇ ನುಣ್ಣಗೆ ಹಾಕ್ಸ್ಕೊಡಿ ಅಂತ. ಅಕಸ್ಮಾತ್ ನುಣ್ಣಗೆ ಹಾಕ್ಸ್ಕೊಟ್ಟಿದ್ರೇನು ಸ್ವಲ್ಪನಾದರೂ ಉಪ್ಪಿರುತ್ತೆ. ಅದನ್ನ ನಮ್ಮ ಮನೆಗೆ ಬಂದು ಜರಡಿ ಹಿಡಿಬೇಕು. ಜರಡಿ ಅಥವಾ ಧರಣಿ ಅಂದರೆ ಸೀರೆಯಲ್ಲಿ ಹಿಡಿಯೋದು. ಈ ರೀತಿ ನುಣ್ಣಗೆ ಮಾಡಿ ಈ ರೀತಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ನಾವು ಬೇಕಾದಾಗ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ಕುಡಿಬೋದು. ಈ ರೀತಿ ಮಾಲ್ಟ್ ಪೌಡರ್ ಮಾಡಿಕೊಟ್ರೆ ಎಲ್ಲರೂ ಫಿದಾ ಆಗೋದಂತೂ ಗ್ಯಾರಂಟಿ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರೋ ಅವರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಏನು ಇಷ್ಟು ಸಲ ಕೇಳ್ಕೊತಾರೆ ಅಂತ ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ